ಶರಣಂ ಶರಣಂ ಗಚ್ಚಾಮಿ. ಮೇ ತಿಂಗಳಿನ ಮಾಸಿಕ ಪ್ರಾರ್ಥನೆ ಅಥವಾ ಪಪ್ರ. ನಮ್ಮ ಪಿತೃವೈ ಟೀಚರ್ ಮತ್ತು ಪ್ರೇರಕರಾದ ಭಾರತಿ ಮಾಜಿಯವರಿಂದ ಮಾಡಲ್ಪಟ್ಟ ಈ ಮಾಸಿಕ ಪ್ರಾರ್ಥನೆಯನ್ನು ನಾನು ಭಕ್ತಿಯಿಂದ ಮಾಡುವುದರಿಂದ 1ನೇ ತಾರೀಕು ಮೇ 2026ರಿಂದ ಮುಂಬರುವ 1ನೇ ತಾರೀಕು ಜೂನ್ 2026ರವರೆಗೆ ನನಗೆ ಮತ್ತು ನಿಮ್ಮೆಲ್ಲರಿಗೂ ಹೆಚ್ಚಿನ ಲಾಭವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು. ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हो. ಪರಂ ಜಿ, ಈ ಮೇ ತಿಂಗಳ ಈ ಮಾಸಿಕ ಪ್ರಾರ್ಥನೆಯಲ್ಲಿ ನನಗೆ ಶಕ್ತಿಯನ್ನು ನೀಡಿ. ಇಂದಿನ ಈ ಪ್ರಾರ್ಥನೆ ಮಾಡುವುದರಿಂದ ಈ ಸಂಪೂರ್ಣ ತಿಂಗಳು ಸುಖಕರವಾಗಿರಲಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಪರಂ ಜಿ, ಈ ಮೇ ತಿಂಗಳು ನನ್ನ ಕೆಲಸ, ವ್ಯಾಪಾರ, ಉದ್ಯೋಗ, ಕೃಷಿ ಮತ್ತು ಪಶುಪಾಲನೆಯಲ್ಲಿ ತುಂಬ ಲಾಭಕರವಾಗಿರಲಿ. ನನ್ನ ಆದಾಯ ಹೆಚ್ಚಾಗಲಿ ಮತ್ತು ಆದಾಯ ಹೆಚ್ಚಾಗುವ ಮಾರ್ಗಗಳು ಹೆಚ್ಚಾಗಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾನು ಸರಿಯಾದ ರೀತಿಯಲ್ಲಿ ಸಂಪಾದಿಸಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ ಸ್ವಲ್ಪ ಉಳಿತಾಯವನ್ನು ಮಾಡಿ ನನ್ನ ಸ್ವಲ್ಪ ಭಾಗವನ್ನು ಪಿತೃವೈ ಪ್ರಚಾರಕ್ಕೂ ಬಳಸುವಂತಹ ಶಕ್ತಿಯನ್ನು ನೀಡಿ. ನನ್ನ ಪರಿಶ್ರಮದ ಹಣವು ವ್ಯರ್ಥ ಖರ್ಚಿಗೆ ಅಥವಾ ವೈದ್ಯಕೀಯ ವೆಚ್ಚಕ್ಕೆ ಹೋಗದಂತೆ ಕಾಪಾಡಿ. ಈ ಉದ್ದೇಶಕ್ಕಾಗಿ ನಾನು ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಯ ಪಿತೃವೈ ಲಕ್ಷ್ಮೀ ಸಮೃದ್ಧಿ ಕ್ಲಾಸನ್ನು ತಪ್ಪದೆ ಅಟೆಂಡ್ ಮಾಡುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ ಲಕ್ಷ್ಮೀ ಸಮೃದ್ಧಿ ಕ್ಲಾಸುಗಳನ್ನು ಅಟೆಂಡ್ ಮಾಡಿ ನಾನು ಸುಖಿ ಮತ್ತು ಧನಿಕಳಾಗುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಭಾರೀ ಬಿಸಿಲು, ಗಾಳಿ, ಡಿಹೈಡ್ರೇಷನ್ನಿಂದ ರಕ್ಷಣೆಗಾಗಿ ಪರಂ ರಕ್ಷಕ ಟಚ್ ಕಾರ್ಡಿನಿಂದ ನೀರನ್ನು ತಯಾರಿಸಿ ಕುಡಿಯುತ್ತೇನೆ. ಜ್ವರ, ಕೆಮ್ಮು, ವೈರಲ್ ಇನ್ಫೆಕ್ಷನ್ ಮತ್ತು ಇತರ ರೋಗಗಳಿಂದ ರಕ್ಷಣೆಗಾಗಿ ಪರಂ ವಿಭೂತಿಯನ್ನು ಧರಿಸಿ ಪರಂ ಶಕ್ತಿ ನೀರನ್ನು ಉಪಯೋಗಿಸಿ ಪರಂ ಜಲ್ನ ಸ್ನಾನವನ್ನು ಮಾಡಿ ಆಹಾರ ಅರ್ಪಣೆಯನ್ನು ಮಾಡುವ ವಿಧಾನವನ್ನು ಪಾಲಿಸುತ್ತೇನೆ. ಯಾವುದೇ ರೀತಿಯ ರೋಗಗಳಿಂದ ರಕ್ಷಣೆಯನ್ನು ಪಡೆಯುವುದಕ್ಕೋಸ್ಕರ ಪಿತೃವೈ ರೋಗ ನಿವಾರಣಾ ತರಗತಿಯನ್ನು ತಪ್ಪದೆ ಅಟೆಂಡ್ ಮಾಡುತ್ತೇನೆ. ಭಾರತಿ ಮಾ ಮತ್ತು ನನ್ನ ತಾಯಿಯವರಿಗೆ ಧನ್ಯವಾದವನ್ನು ಹೇಳಲು ಮದರ್ಸ್ ಡೇ ದಿನ ಹೆಚ್ಚು ಪಿತೃವೈ ಪ್ರಚಾರ ಮಾಡುತ್ತೇನೆ. ಪರಂ ಜಿ, ನನಗೆ ಆ ಶಕ್ತಿಯನ್ನು ಕೊಡಿ ಮತ್ತು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಇತರರಿಗೂ ಕ್ಲಾಸ್ ಅಟೆಂಡ್ ಮಾಡುವಂತೆ ಪ್ರೇರಣೆ ಮಾಡುತ್ತೇನೆ. ಹಾಗೆಯೇ ಭಾರತಿ ಮಾ ಮತ್ತು ನನ್ನ ತಾಯಿಯ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಪರಂ ಜಿ ಹತ್ತಿರ ಪ್ರಾರ್ಥಿಸುತ್ತೇನೆ. ಪರಂ ಜಿ, ನನ್ನ ಪಿತೃಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ. ಯಾವುದೇ ರೀತಿಯ ನಿಂತ ಕೆಲಸಗಳು ಬೇಗ ಪೂರ್ಣವಾಗಲಿ. ಪಿತೃದೋಷ, ಗ್ರಹದೋಷ, ವಾಸ್ತುದೋಷ ಮತ್ತು ಇತರ ಎಲ್ಲ ತೊಂದರೆಗಳಿಂದ ರಕ್ಷಿಸಿಕೊಳ್ಳಲು ನಾವು ಪಿತೃವೈ ಅಮಾವಾಸ್ಯ ಕ್ಲಾಸನ್ನು ಅಟೆಂಡ್ ಮಾಡುತ್ತೇನೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿ. ನಮ್ಮ ಪತಿ ಪತ್ನಿಯರಲ್ಲಿ ಆಯುಷ್ಯ ಮತ್ತು ರಕ್ಷಣೆಗಾಗಿ ಪಿತೃವೈ ವಟ್ ಸಾವಿತ್ರಿ ಕ್ಲಾಸನ್ನು ಅಟೆಂಡ್ ಮಾಡುತ್ತೇನೆ. ನಾವಿಬ್ಬರು ಪರಮ ವಿಭೂತಿಯನ್ನು ಧರಿಸಿ ಪರಂ ಜಿಯನ್ನು ಪ್ರಾರ್ಥಿಸುತ್ತೇವೆ. ಪರಂ ಜಿ, ನನಗೆ ಉತ್ತಮ ಮಾತಿನ ಶಕ್ತಿಯನ್ನು ನೀಡಿ, ಧೈರ್ಯವನ್ನು ನೀಡಿ ಮತ್ತು ಆತ್ಮವಿಶ್ವಾಸವನ್ನು ಕೊಡಿ. ಪಿತೃವೈ ಮೂಲಕ ನಾನು ಆತ್ಮವಿಶ್ವಾಸದಿಂದ ಇತರರಿಗೂ ಪ್ರಚಾರ ಮಾಡುವಂತೆ ಆಗಲಿ. ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಯಾಗಲಿ. ನಾನು ಹೆಚ್ಚು ಜನರಿಗೆ ಪಿತೃವೈ ಬಗ್ಗೆ ತಿಳಿಸಿಕೊಡುವಂತಾಗಲಿ. ಹಾಗೆಯೇ ಪಿತೃವೈ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಲೈವ್ ಕ್ಲಾಸುಗಳ ಬಗ್ಗೆ ಮಾಹಿತಿ ನೀಡಿ ಅವರನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವಂತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲು ಹೇಳಿಕೊಡುತ್ತೇನೆ. ನನ್ನ ಮೂಲಕ ಪಿತೃವೈ ಕಲಿತವರಿಗೂ ಉತ್ತಮ ಫಲಿತಾಂಶ ಸಿಗಲಿ. ಹಾಗೆಯೇ ಪರಂ ಜಿ ಮತ್ತು ಪರಂ ಜಿಯ ಗೌರವ ಹೆಚ್ಚಾಗಲಿ ಮತ್ತು ನನ್ನ ಗೌರವವು ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂ ಜಿ,
ನನ್ನ ಮತ್ತು ನನ್ನ ಮಕ್ಕಳ ಶಿಕ್ಷಣ ಜೀವನ ಯಶಸ್ವಿಯಾಗಲಿ. ನಾನು ಹೆಚ್ಚು ಗಮನದಿಂದ ಓದಿ ಆತ್ಮವಿಶ್ವಾಸದಿಂದ ಇರಲಿ. ನನ್ನ ಬುದ್ಧಿಶಕ್ತಿ, ಸ್ಮರಣಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ತಿಂಗಳಿನಲ್ಲಿ ನಡೆಯುವ ಎಲ್ಲ ವಿದ್ಯಾರ್ಥಿ ಕ್ಲಾಸುಗಳನ್ನು ಅಟೆಂಡ್ ಮಾಡಿ ನನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಮೇ ತಿಂಗಳ ಎಲ್ಲ ಹಬ್ಬಗಳು ಸುಖಕರವಾಗಿರಲಿ. ಅದಕ್ಕಾಗಿ ಎಲ್ಲ P3Y ಕ್ಲಾಸುಗಳನ್ನು ಅಟೆಂಡ್ ಮಾಡುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ಏಪ್ರಿಲ್ ತಿಂಗಳು ತುಂಬ ಸುಖಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು. ಈ ಸುಂದರ ಅನುಭವಗಳನ್ನು ನಾನು ಧರೋಹ ಡೈರಿಯಲ್ಲಿ ಬರೆಯುತ್ತೇನೆ ಮತ್ತು ಇತರರ ಜೊತೆಗೂ ವಾಟ್ಸಪ್ ಮೂಲಕ ವಿಡಿಯೋ ಮಾಡಿ ಹಂಚಿಕೊಳ್ಳುತ್ತೇನೆ. ಪರಂಜಿ, ನಾನು ನಿಯಮಿತವಾಗಿ P3Y ಮಾಡುತ್ತಾ ಈ ಮೇ ತಿಂಗಳು ಇನ್ನಷ್ಟು ಸುಖಕರವಾಗಿರಲಿ ಎಂದು ವಿನಂತಿಸುತ್ತೇನೆ. 10ನೇ ವಾಕ್ಯ. ನನ್ನ ಈ ಇಚ್ಛೆಯನ್ನು ಪೂರ್ಣಗೊಳಿಸಿ. ನನ್ನ ಇಚ್ಛೆ ಪೂರ್ಣವಾದ ಮೇಲೆ ನಾನು ಭಕ್ತಿಯಿಂದ ದಾನ ಮಾಡುವ ದುಡ್ಡನ್ನು ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ನೀವೇ ನಿರ್ಧರಿಸಿ. ಪರಂಜಿಗೆ ಆ ಕಾಣಿಕೆಯ ಮೊತ್ತವನ್ನು ಕಾಣಿಕೆಯಾಗಿ ಅರ್ಪಿಸುತ್ತೇನೆ. ಹಾಗೆಯೇ 1 ಲೀಟರ್ ನೀರನ್ನು ಅರ್ಪಿಸಿ 1 ಶ್ರದ್ಧಾಪೂರ್ವಕ ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ನನ್ನ ಇಚ್ಛೆ ಪೂರ್ಣವಾದ ನಂತರ ಈ ತಿಂಗಳಿನಲ್ಲಿ 11 ಜನರಿಗೆ P3Y ಕಲಿಸಿಕೊಡುತ್ತೇನೆ. ಪರಂಜಿ, ನನ್ನ ಮತ್ತು ನಿಮ್ಮೆಲ್ಲರ ಶುಭ ಇಚ್ಛೆಗಳು ಬೇಗನೆ ಪೂರ್ಣವಾಗಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಚರಣಂ ಶರಣಂ ಗಚ್ಚಾಮಿ.